ಸಿದ್ದರಾಮೇಶ್ವರ ಅವರ 852ನೇ ಜಯಂತ್ಯೋತ್ಸವದ ಈ ಪವಿತ್ರ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಕೊಡಮಟ್ಟು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ರೋಣ ಭಾಗದ ಶಾಸಕರು, ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಹಿರಿಯರಾದ ಮಾನ್ಯ GS ಪಾಟೀಲ್ರವರೇ, ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸಹೋದರರಾದ ಸನ್ಮಾನ್ಯ DR ಪಾಟೀಲ್ರವರೇ, ಈಗಾಗಲೇ ಸಿದ್ದರಾಮೇಶ್ವರರ ಬಗ್ಗೆ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ನಿವೃತ್ತ ಉಪನ್ಯಾಸಕರಾದ ಮಾನ್ಯ ಶ್ರೀ ಸಿದ್ದು ಯಾಪಲ್ಪರ್ವಿಯವರೇ, ಗುರಣ್ಣ ಬಳಗಾನೂರವರೇ, ಸಿದ್ದು ಪಾಟೀಲ್ರೇ, ಬಸವರಾಜ್ ಕಡೆಮನಿಯವರೇ, ಅಶೋಕ್ ಮಂದಾಲಿಯವರೇ, ತಮ್ಮ ಸಮುದಾಯದ ಮುಖಂಡರು, ಸಮುದಾಯವನ್ನು ಸಂಘಟನೆ ಮಾಡೋದರಲ್ಲಿ, ಸೇವೆ ಮಾಡೋದರಲ್ಲಿ ಮುಂಚೂಣಿಯಲ್ಲಿ ನಿಂತಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರೆಡ್ಡಿ ನಿಡಗುಂದಿಯವರೇ, ನಮ್ಮ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿ ಸೇವೆ ಮಾಡಿರ್ತಕ್ಕಂಥ ಕ್ರಿಯಾಶೀಲರಾದ ವಿದ್ಯಾಧರ್ ದೊಡ್ಡಮನಿಯವರೇ, ಜಿಲ್ಲಾ ಪಂಚಾಯಿತಿಯಲ್ಲಿ ನ್ಯಾಯ ಸಮಿತಿಯ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಒಳ್ಳೆಯ ಹೆಸರು ಮಾಡಿಕೊಂಡಿರ್ತಕ್ಕಂಥ ಹನುಮಂತಪ್ಪ ಪೂಜಾರವರೇ, ಹನುಮಂತಪ್ಪ ಅಬ್ಬಿಗೇರಿಯವರೇ, ರಾಘವೇಂದ್ರ ಧಾರವಾಡವರೇ, ರವಿ ಕೋಟಿಯವರೇ, ಗಾಳಪ್ಪ ಒಡ್ಡರವರೇ, ನಾಗಪ್ಪ ಪೂಜಾರವರೇ, ಪರಶುರಾಮ್ ಕಟಗಿಯವರೇ, ಫಕೀರಪ್ಪ ನಿಡಗುಂದಿಯವರೇ, ತಿಮ್ಮರೆಡ್ಡಿ ನಿಡಗುಂದಿಯವರೇ, ಈಗಾಗಲೇ ಸಾಕಷ್ಟು ಮಾತುಗಳನ್ನು ತಮ್ಮೆದುರಿಗಿಟ್ಟು ನಿಮ್ಮ ಸಮಾಜದ ಏಳಿಗೆ ಹಾಗೂ ಸಂಘಟನೆಗೆ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂಥ ಆಂಜನೇಯ ಕಟಗಿಯವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಲ್ಲಾಬಕ್ಷ್ ಬಬರ್ಚಿಯವರೇ, ನಿಮ್ಮ ಸಮುದಾಯದ ರಾಜ್ಯಾಧ್ಯಕ್ಷರೇ, ನೆರೆದಿರ್ತಕ್ಕಂಥ ಪೂಜ್ಯರೇ, ಗಣ್ಯರೇ, ತಾಯಂದಿರೇ, ಗೆಳೆಯರೇ, ಸಿದ್ದರಾಮೇಶ್ವರ ಜಯಂತಿ ಮಾಡಕತ್ತೀವಿ ನಾವು. ನಾನು ನಿಮ್ಮ ಎದುರಿಗೆ ಸಿದ್ದರಾಮೇಶ್ವರ ಬಗ್ಗೆ ಒಂದಿಷ್ಟು ಮಾತಾಡಬೇಕು ಅಂಥೇಳಿ ಆ ಪುಸ್ತಕ ಹುಡುಕಿದೆ. ನನಗೇನು ಆ ಪುಸ್ತಕ ಸಿಗಲಿಲ್ಲ. ಸಿಗಲ್ದಕ್ಕೇನು ನನಗೆ ತೊಂದರೆ ಆಗಲಿಲ್ಲ. ಯಾಕಂದರೆ ನಾವು ಕೇಳಿದ್ವಿ, ಬಸವಣ್ಣವರ ಜೊತೆಗಿರೋರು ಏನದಾರ, ಬಸವಣ್ಣವ್ರ ಜೊತೆಗಿದ್ದಂಥ ಆ ಶರಣರೇನಿದ್ರು ಅವರೊಳಗೆ ಬಸವಣ್ಣನ ಬಗ್ಗೆ ಅಗಾಧವಾಗಿರ್ತಕ್ಕಂಥ ಭಕ್ತಿ, ಪ್ರೀತಿ, ಗೌರವ ಹೊಂದಿರತಕ್ಕಂಥ ಶರಣ ಯಾರಾದರೂ ಇದ್ದರೆ ಅವರು ಶಿವಯೋಗಿ ಸಿದ್ದರಾಮೇಶ್ವರ. ಇದನ್ನು ನಾವು ಕೇಳ್ತಿದ್ದೀವಿ ಭಾಷಣದಾಗ. ಆದರೆ ಸಿದ್ದರಾಮೇಶ್ವರರು 2 ವಚನ, ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ,
ಬಸವಣ್ಣನೇ ಪರಮ ಬಂಧುವೆನಗೆ ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಇದು ನೋಡ್ರಿ, ಅಪ್ಪನ ನೀನು, ಅವನು ನೀನು, ಬಂಧು ಅಂದ್ರೆ ನೀನು. ಇನ್ನೊಂದು ವಚನದಾಗ ಹೇಳ್ತಾರೆ, ಬಸವಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾಣ. ನಿಮ್ಮದು ಭಕ್ತಿ ಅಂದ್ರೆ ಬಸವ ಬಸವ ಅಂದ್ರೆ ಭಕ್ತಿ ಕಾಣ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇವೆರಡು ಓದಿಬಿಟ್ರೆ ಸಾಕು. ಶಿವಯೋಗಿ ಸಿದ್ದರಾಮೇಶ್ವರ ಬಸವಣ್ಣವರ ಬಗೆಗೆ ಆ ವ್ಯಕ್ತಿತ್ವ ಅವ್ರ ಮೇಲೆ ಎಷ್ಟು ಪ್ರಭಾವ ಬೀರಿತ್ತು. ಆದರೆ ಬಸವಣ್ಣನ ಭಕ್ತರೆಲ್ಲರೂ ಈ ರೀತಿ ಭಾವ ಹೊಂದಿಬಿಟ್ಟಿದ್ರೆ ನಮ್ಮ ಸಮಾಜ, ಭಾರತೀಯ ಸಮಾಜ ಜಗತ್ತಿನಲ್ಲೇ ಒಂದು ಶ್ರೇಷ್ಠ ಸಮುದಾಯ ಆಗ್ತಿತ್ತು. ಬಸವಣ್ಣನ ಜೊತೆಗಿದ್ದ ಅನುಭವ ಮಂಟಪದಲ್ಲಿದ್ದಂಥ ಆ ಶರಣರ ವಚನ ಮಾತುಗಳು ನಮ್ಮ ಸಮುದಾಯಗಳಿಗೆ ಪ್ರಭಾವ ಬೀರೋದು ಎಷ್ಟು ಬೀರಬೇಕಾಗಿತ್ತು, ಅದರ ಗಿರ್ದ ಸಹಿತ ಬೀರಲೇ ಇಲ್ಲ. ಬಸವಣ್ಣ ಹೇಳ್ತಿರ್ತಾರೆ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಅತ್ಯಂತ ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥ ತಾವೆಲ್ಲ, ನಿಮಗೆಲ್ಲರಿಗೂ ಗೊತ್ತಿದೆ ಸಮಾಜದಲ್ಲಿ ಯಾವ ರೀತಿಯ ಮನಸ್ಸುಗಳಿವೆ. ಈ ಶ್ರೇಣೀಕೃತ ವರ್ಗ ವ್ಯವಸ್ಥೆಯೊಳಗೆ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ, ಯಾರಿಗೆ ಯಾರು ಎಷ್ಟು ಮನಸ್ಸನ್ನು ಮಾಡಿಸ್ತಾರೆ. ನಿಜ, ಅಂಬೇಡ್ಕರ್ ಒಂದು ದೊಡ್ಡ ಸಂವಿಧಾನವನ್ನು ಕೊಟ್ಟಿದ್ದಾರೆ, ಅತ್ಯಂತ ಪರಿಣಾಮಕಾರಿ ಸಂವಿಧಾನ ಕೊಟ್ಟಿದ್ದಾರೆ, ದೊಡ್ಡ ಕಾನೂನಿನ ಬಲ ಇದೆ. ನಿಮ್ಮನ್ನು ಮತ್ತೊಬ್ಬರು ದೂರ ನಿಲ್ಲು ಅಂತ ಹೇಳುವಂತಿಲ್ಲ. ಕಾನೂನು ರೀತಿ ಆಯಿತು, ಆದರೆ ಸಾಮಾಜಿಕವಾಗಿ ನಮ್ಮ ಮನಸ್ಸುಗಳು ಹಾಗದವನು. ಈ ಜಾತಿ ವ್ಯವಸ್ಥೆಯ ಶಾಪದಲ್ಲಿ ಸಿಕ್ಕಿರ್ತಕ್ಕಂಥ ನಮ್ಮ ಭಾರತೀಯ ಸಮಾಜ ಬಸವಣ್ಣವ್ರ ನಂತರದ 800 ವರ್ಷಗಳ ನಂತರವೂ ಸಹಿತ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ನಾವು ಕಾಣ್ತಾ ಇಲ್ಲ. ಪರಮ ಪೂಜ್ಯರಾದ ಪಂಡಿತಾರಾಧ್ಯ ಮಹಾಸ್ವಾಮಿಗಳು ನಮ್ಮ ಮಧ್ಯದಲ್ಲಿರೋದು ನಮಗೆಲ್ಲರಿಗೂ ಬಹಳ ಖುಷಿ ತಂದಿದೆ, ಅಭಿಮಾನ ತಂದಿದೆ. ಅವರನ್ನು ಇಲ್ಲಿ ಬರುವಂತೆ ಮಾಡಿರ್ತಕ್ಕಂಥ ನಮ್ಮ ಶಿಷ್ಯ ಆಂಜನೇಯಗೆ ನಾನು ಅಭಿನಂದನೆ ಹೇಳ್ತೀನಿ. ಯಾಕಂದರೆ ನಮ್ಮ ಭಾಗಕ್ಕೆ ಅವರು ಬರೋದು ಕಡಿಮೆ. ನಾನು ಕೇಳಿದೆ, ಸ್ವಾಮಿಗಳಿಗೆ ಹೆಂಗೆ ಪರಿಚಯನೋ, ಹೋಗಿರ್ತೀನಿ ನೀನು ಆಗಲೇ? ಇಲ್ಲರಿ, ನಾನು ಇಂಥ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅವ್ರ ಮಾತು ಕೇಳಿದೆ, ಅತ್ಯಂತ ಪ್ರಭಾವಿತನಾದೆ ನಾನು. ಅದಕ್ಕೆ ಪಂಡಿತಾರಾಜರು ಬರಬೇಕು ಅಂಥೇಳಿ ನಾನು ಸಿದ್ದರಾಮೇಶ್ವರ ಸ್ವಾಮಿಗಳ ಹತ್ರ ಹೋಗಿ ಅವ್ರ ಕಡೆಯಿಂದ ಫೋನ್ ಮಾಡಿಸಿದ್ದೀನಿ ರೀ. ಒಂದು ಸಂದರ್ಭದಲ್ಲಿ ಒಂದು ಮಾತಿನಿಂದ ಸಾಣಿಹಳ್ಳಿ ಪಂಡಿತಾರಾಜರು ನಮ್ಮ ಗದಗಿನವರ ಮನಸ್ಸು ಗೆದ್ದುಕೊಂಡಿದ್ದಾರೆ. ಬಸವಣ್ಣನ ತತ್ವ ಸಿದ್ಧಾಂತಗಳು ನಿಮ್ಮೆಲ್ಲರಿಗೂ ಮನಸ್ಸಿಗೆ ಮುಟ್ಟಬೇಕು. ಭಾಷಣದಾಗ ಹೇಳಿದ್ರೆ ನೀವೇನು ಕೇಳೋರಲ್ಲ ಅನ್ನೋದು ಗೊತ್ತೈತೆ ಅವ್ರಿಗೆ. ಪ್ರವಚನ ಮಾಡಿದ್ರೆ ಪ್ರವಚನ ಮಾಡುವಂತ ತೂಗುಡಿಸ್ತೀರಿ ಅನ್ನೋದು ಗೊತ್ತೈತೆ ಅವ್ರಿಗೆ. ಪುಸ್ತಕ ಕೊಟ್ಟಿವಿ ಅಂದ್ರೆ ಅದನ್ನ ಹೋಗಿ ತೆಲುಗು ಮಾಡ್ಕೊಂಡು ಮಕ್ಕೊಂತೀರಿ ಅನ್ನೋದು ಗೊತ್ತೈತೆ ಅವ್ರಿಗೆ. ಅದಕ್ಕೆ ನಿಮಗೇನು ಬೇಕಪ್ಪ? ನಿಮಗೆ ಸಿನಿಮಾ ಇರಬೇಕು, ಇಲ್ಲ ನಾಟಕ ಇರಬೇಕು. ಬಸವಣ್ಣವ್ರನ್ನ ದೇಶಕ್ಕೆ ಪರಿಚಯ ಮಾಡೋದ್ರ ಸಲುವಾಗಿ
ಕನ್ನಡಿಗರಿಗೆ ಪೂರ್ಣ ಬಸವಣ್ಣನ ವ್ಯಕ್ತಿತ್ವವನ್ನು, ಅವನ ಪ್ರಭಾವವನ್ನು ನಿಮ್ಮಲ್ಲಿ ಮೂಡಿಸೋದ್ರ ಸಲುವಾಗಿ ನಾಟಕದ ವಿಚಾರದಲ್ಲಿ ಅನೇಕ ನಾಟಕಗಳನ್ನು ರಚನೆ ಮಾಡಿ ಆಡಿಸಿ ಅವುಗಳ ಮೂಲಕ ಬಸವಣ್ಣವ್ರನ್ನ ಕರ್ನಾಟಕಕ್ಕೆ ಪರಿಚಯಿಸತಕ್ಕಂಥ ಕೀರ್ತಿ ಯಾರಿಗಾದರೂ ಹೋಗಬೇಕಾಗಿದ್ದರೆ ಅದು ಸಾಣೇಹಳ್ಳಿ ಪಂಡಿತಾರಾಧ್ಯ ಮಹಾಸ್ವಾಮಿ. ಭಾಳ ಸ್ಪಷ್ಟವಾದಿಗಳು, ಭಾಳ ನಿಷ್ಠುರವಾದಿಗಳು. ಯಾವುದು ಸರಿ ಅದನ್ನು ಯಾವುದೇ ಕಾರಣಕ್ಕೂ ಹೇಳದೆ ಬಿಡೋದೇ ಇಲ್ಲ. ಅದರಿಂದ ಲಾಭ ಲುಕ್ಷಾನಿ ಯಾವುದನ್ನು ಲೆಕ್ಕ ಹಾಕದೆ ಸಮಾಜದಲ್ಲಿ ಎಲ್ಲರನ್ನ ತಿದ್ದುವಂಥ ಬಹುದೊಡ್ಡ ಪ್ರಯತ್ನದಲ್ಲಿ ಪೂಜ್ಯರಾದ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ತೊಡಗಿಕೊಂಡವರು. ಅವರನ್ನು ನೀವು ಇವತ್ತು ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ದಿವಸ ಕರೆದಿರೋದು ನಮ್ಮೆಲ್ಲರಿಗೆ ಬಹಳಷ್ಟು ಖುಷಿಯಾಗಿದೆ. ಪರಮ ಪೂಜ್ಯರಾದ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ನಿಮ್ಮೆಲ್ಲರ ಅಭಿಮಾನಕ್ಕೆ ತಲೆಬಾಗಿ ಅವರು ನಿಮ್ಮ ಗುರುಪೀಠದ ಭೋವಿ ಗುರುಪೀಠದ ಸಂಸ್ಥಾನ ಮಟ್ಟದ ಅಧ್ಯಕ್ಷರಾಗಿರೋದರಿಂದ ಸಹಜವಾಗಿ ಆಸಕ್ತಿ ಪ್ರೀತಿಯಿಂದ ನಮ್ಮ ಮಧ್ಯೆ ಬಂದಿದ್ದಾರೆ. ಅವರ ಆಗಮನ ನಮಗೆ ಭಾಳ ಖುಷಿ ತಂದಿದೆ. ಈ ಸಮುದಾಯವನ್ನು ಜಾಗೃತ ಮಾಡೋದಕ್ಕೆ ತಮ್ಮದೇ ಆದ ರೀತಿಯೊಳಗೆ, ಅತ್ಯಂತ ಸರಳವಾದ ರೀತಿಯೊಳಗೆ ನಿಮ್ಮ ಮನೆ ಮನೆಗೆ ಹೋಗಿ ನಿಮ್ಮನ್ನು ಸಂಘಟಿಸ್ತಾ ಇದ್ದಾರೆ, ಎಚ್ಚರಿಸ್ತಾ ಇದ್ದಾರೆ, ನಿಮ್ಮಲ್ಲಿ ರಚನಾತ್ಮಕ ಮನೋಭಾವವನ್ನು ಮೂಡಿಸ್ತಾ ಇದ್ದಾರೆ. ನಿಮ್ಮ ಸಮುದಾಯದೊಳಗೆ ಭಾಳಷ್ಟು ಎನರ್ಜಿ ಐತಿ, ಶಕ್ತಿ ಐತಿ, ಕೆಲಸ ಮಾಡಬೇಕು ಅನ್ನುವಂಥ ಛಲ ಐತಿ. ನಮ್ಮ ದೇಶದಾಗ ಎಲ್ಲರೂ ನೀವು ಹೆಂಗೆ ಕೆಲಸ ಮಾಡ್ತೀರಿ ಹಂಗೆ ಕೆಲಸ ಮಾಡೋಂಗಿಲ್ರಿ. ಒಂದೀಟ್ ಎಲ್ಲರ ಬೆವರು ಬಂತು ಅಂದ್ರೆ ನಾ ರೆಸ್ಟ್ ತೊಗೋಬೇಕಂತ ಹೋಗ್ಕೊಂಡಿರ್ತಾರೆ. ನೀವು ನಿಮ್ಮ ಸಮುದಾಯ ನೀವು ಮಾಡೋ ಕೆಲಸದೊಳಗೆ ಬೆವರು ಸುರಿಸ್ತೀರಿ, ರಕ್ತ ಸುತ್ಕೋತೀರಿ, ದೇಶಕ್ಕೆ ಸಂಪತ್ತು ಸೃಷ್ಟಿ ಮಾಡ್ತೀರಿ, ರಾಷ್ಟ್ರ ಕಟ್ಟುವ ಕೆಲಸದೊಳಗೆ ಮುಂಚೂಣಿಯಲ್ಲಿರ್ತೀರಿ. ಆ ಕಾರಣಕ್ಕಾಗಿ ಎಲ್ಲರ ಮನಸ್ಸುಗಳು ನಿಮ್ಮ ಬಗ್ಗೆ ಅಭಿಮಾನ ಹೊಂದಿರ್ತವೆ. ಅಂಥ ಶ್ರಮಜೀವಿ ಸಮುದಾಯ. ನಾನು ನಿಮ್ಮನ್ನು ಹೊಗಳಿದಾಗ ಚಪ್ಪಲಿ ಹೊಡಿತೀರಿ, ಚಾಕಿ ಹೊಡಿತೀರಿ, ಅಷ್ಟಕ್ಕೆ ಮುಗಿಸ್ಬೇಕು ಅಂತ ಅನ್ನಿಸ್ತಿರುತ್ತೆ ನಮಗೆ. ಆದರೆ ಅಷ್ಟಕ್ಕೆ ಮುಗಿಸಿದ್ವಿ ಅಂದ್ರೆ ನಿಮ್ಮ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ಪಂಡಿತರಾಜರು ನಮಗೇನಂತಾರಂದ್ರೆ, ಏನು ರೀ ಇವರೆಲ್ಲ ಇಷ್ಟು ಹಿರಿಯ ರಾಜಕಾರಣಿಯಾಗಿ ಸಮಾಜ ತಿದ್ದು ಮಾತು ಒಂದು ಹೇಳಿಲ್ಲಲ್ಲ, ಹೇಳಬೇಕಾಗಿತ್ತು ಅಂತ ಅವರು ಅನ್ನಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮ ಸಮುದಾಯ ಭಾಳ ಮ್ಯಾಲೆ ಬರಬೇಕು, ಭಾಳ ಎತ್ತರಕ್ಕೆ ಬರಬೇಕು, ತೀವ್ರವಾಗಿ ಬರಬೇಕು. ಯಾವಾಗರಲ್ಲ, ಇನ್ನು 50 ವರ್ಷ 100 ವರ್ಷ ಆದಮೇಲೆ ಬಂದಿರ್ತಾರೆ. ಆದರೆ ಇನ್ನು 10 ವರ್ಷಕ್ಕೆ ಯಾಕೆ ಬರಬಾರ್ದು, ಇನ್ನು 20 ವರ್ಷಕ್ಕೆ ಯಾಕೆ ಬರಬಾರ್ದು? ಅದಕ್ಕೇನು ಹೇಳ್ಯಾರ ನಿಮಗೆ ಕೊಟ್ಟಿರ್ತಕ್ಕಂಥ ರಕ್ಷಣೆ, ಸಂವಿಧಾನದ ರಕ್ಷಣೆ. ಅಂಬೇಡ್ಕರ್ ಏನು ಹೇಳ್ತಾರೆ ನಿಮಗೆ? ಶಿಕ್ಷಣ. ಓದ್ರಿ ನೀವು. ಭಾಳ ಕಡಿಮೆ ಓದೋರಲ್ಲಿ, ಭಾಳ ಕಡಿಮೆ ಓದುವ ಸಮಾಜಗಳೊಳಗೆ ನಿಮ್ಮ ಭೋವಿ ಸಮಾಜ ಬಹುದೊಡ್ಡ ಸಮಾಜ. ನಿಮ್ಮ ಹತ್ರ 2 ಭಾಳ ಕೆಟ್ಟ ಚಟ ಅದಾವ. ನೀವು ಗಂಡ್ಮಕ್ಳು ಯಾರೂ ನನಗೆ ಚಪ್ಪಲಿ ಹೊಡೆಯಂಗೆಲ್ಲ ಗೊತ್ತೈತೆ, ಆದರೆ ಹೆಣ್ಮಕ್ಳು ಮಾತ್ರ ಚಪ್ಪಲಿ ಹೊಡಿತಾರೆ. ನೀವು 2 ಬಿಟ್ರಿ, 2 ಸ್ವಾಮಿಗಳಿದಾರ. ಒಬ್ಬರು ಸ್ವಾಮಿಗಳು ಪಾದ ಮುಟ್ಟಿ ಒಂದು ಬಿಡ್ರಿ, ಇನ್ನೊಬ್ಬ ಸ್ವಾಮಿಗಳು ಪಾದ ಮುಟ್ಟಿ ಇನ್ನೊಂದು ಬಿಡ್ರಿ. ಇವು 2 ಬಿಟ್ರಿ ಅಂದರೆ ಹೇಳ್ತೀನಿ, 10 ವರ್ಷದಾಗ
ನಿಮ್ಮನ್ನು ಬ್ರಾಹ್ಮಣರನ್ನ ಕೂಡೆ ಕುಂಡ್ರಿಸಿದ್ರು ಸಹಿತ ಏನು ಪರಕ್ ಅನ್ಸಂಗಿಲ್ಲ. ಹಂಗೆ ಹಾಕಿರಿ ನೀವು. ಏನವು ಎರಡು ಬಿಡ ಅಂತ ಹೇಳ್ಬೇಕಪ್ಪ ನಾನು. ನಿಮಗೇನು ತಿಳಿತೈತೆ ಅದನ್ನು ಬಿಡು ಅಂತ ಹೇಳಿ ಒಂದೆದ್ದು ಭಾಳ ಹಗುರ ಐತಿ ನಿಮಗೆ. ನಿಮ್ಮೊಳಗೆ ಜಗಳಾಡ್ತಿರಲ್ಲ. ನಿಮ್ಮ ಭಾಷೆನ ಒಂದಿಟ್ಟು ಜಗಳಾಡೋ ಭಾಷೆ ಇದ್ದಂಗೆ ಐತೆ. ಇತ್ತಾಗ ಶುದ್ಧ ಕನ್ನಡ ಮಾತಾಡೋಂಗಿಲ್ಲ, ಶುದ್ಧ ತೆಲುಗು ಮಾತಾಡೋಂಗಿಲ್ಲ. ಎರಡು ಮಿಕ್ಸ್ ಮಾಡಿ ಏನು ಆರಾಮದೇನ ಅಂತ ಕೇಳಿದ್ರು ಸಹಿತ ಜಗಳಕ್ಕೆ ಬಂದನಪ್ಪ ಅಂತ ಅನ್ನೋಂಗೆ ಮಾತಾಡ್ತಾರೆ. ನಿಮ್ಮ ಮಧ್ಯದೊಳಗಿರ್ತಕ್ಕಂಥ ಆ ಜಗಳ, ಅನವಶ್ಯಕವಾಗಿರ್ತಕ್ಕಂಥ ಆ ಭಿನ್ನಾಭಿಪ್ರಾಯಗಳು, ವಾದ ವಿವಾದಗಳು ಅದನ್ನು ಬಿಟ್ಟುಬಿಡ್ರಿ. ಹೆಂಗೆ ಮುಂದುವರೆದ ಸಮುದಾಯಗಳು ಅವರು ಏನೋ ವ್ಯತ್ಯಾಸಗಳಿದ್ದರೂ ಸಹಿತ ಹೆಂಗೆ ಕೂಡಿರ್ತಾರೆ ನೋಡ್ರಿ. ಹೆಂಗೆ ಇಡೀ ಸಮುದಾಯ ಒಂದು ಅಂತೇಳಿ ಕಾಣ್ತಿರ್ತಾರೆ ನೋಡ್ರಿ. ನೀವು ಮೊಟ್ಟ ಮೊದಲು ಕರೆನ ಇಷ್ಟು ಮಂದಿ ಬೋವಿ ಜನಾಂಗದವ್ರು ಕೂಡಿ ಇಷ್ಟು ಸುಮ್ಮನೆ ಕುಂತಿದ್ದು ನೋಡಿದ್ರೆ ಇದೊಂದು ದೊಡ್ಡ ಕ್ರಾಂತಿ ಅಂತೇಳಿ ಅನ್ಬೋದು. ಇದು ಸಿದ್ದರಾಮೇಶ್ವರನ ಕ್ರಾಂತಿನೇ ಇದು. ಇನ್ನೊಂದು ಅದನ್ನು ನೀವು ಮಾಡ್ತೀರಿ ಅಂತ ನನಗೆ ಅನಿಸ್ತಿದೆ. ಯಾಕೆ ನೀವು ಅದನ್ನು ಹೇಳಿದ್ದಕ್ಕೆ ಖುಷಿಯಾಗಿದೆ. ಅದಕ್ಕೆ ನೀವು ಇಬ್ಬರಾಗಿ ಯಾರ್ದಾರು ಸ್ವಾಮಿಗಳನ್ನ ಆಯ್ಕೆ ಮಾಡ್ಕೊಡ್ರಿ. ನೀವು ಅವರೊಬ್ಬರನ್ನ ಮುಟ್ಟಿ ನಾವಿನ್ನು ಖಾಲಿ ಭಿನ್ನಾಭಿಪ್ರಾಯ ಇರಬಾರ್ದು ಅಂತಲ್ಲ, ನಾಯಕತ್ವಕ್ಕೆ ಪೈಪೋಟಿ ಇರಬಾರ್ದು ಅಂತಲ್ಲ, ಸ್ಪರ್ಧೆ ಇರಬಾರ್ದು ಅಂತಲ್ಲ. ಆದರೆ ಅನವಶ್ಯಕ ಜಗಳ ಅಂತೇನಂತೀವಲ್ಲ ನಾವು, ಅದು ಇರಬಾರ್ದು. ಹಾಗೆ ನಾವು ನಮ್ಮ ಬದುಕು ನಡೆಸ್ತೀವಿ ಅನ್ನೋದು ಒಂದಾದರೆ, ಇನ್ನೊಂದು ನಿಮ್ಮನ್ನು ನೀವಿಷ್ಟು ಶ್ರಮ ಪಡ್ತೀರಲ್ಲ, ಈ ಶ್ರಮದ ಎಲ್ಲ ಲಾಭವನ್ನು ಈ ಸೆರೆ, ಲಿಕರ್, ಡ್ರಿಂಕ್ಸ್ ಏನರ ಕರೀರಿ ಅದು ನಿಮ್ಮಿಂದ ಕಿತ್ಕೊಂಡ್ಬಿಡ್ತೈತೆ ನೋಡ್ರಿ. ಎಲ್ಲ ಒಳ್ಳೆತನ ಕಿತ್ಕೊತೈತಿ. ನೀವು ಎಷ್ಟು ಮಂದಿ ಆ ಸರಾಯಿ ಕುಡಿತೀರಿ ಅನ್ನೋದನ್ನ ಲೆಕ್ಕ ಹಾಕಿದ್ವಿ ಅಂದ್ರೆ, ಯಾರ್ಯಾರು ಕುಡಿಯೋಂಗಿಲ್ಲ ಅನ್ನೋರು ಪಟ್ಟಿ ಮಾಡೋಕ್ಕೆ ಒಂದು ಹಾಳು ಸಾಕು. ಅದಕ್ಕಿಂತ ಹೆಚ್ಚು ಮಂದಿ ಕುಡಿಲ್ದವ್ರು ಇಲ್ಲ. ನೀವು ಕುಡಿಯೋರು ಎಷ್ಟು ಮಂದಿ ಅದಾರ ಅಂದರೆ ಒಟ್ಟರು ಹೆಸರು ಬರ್ಕೊಂಡಿರ್ರಿ ನೀವು ಅಂತ ಅನ್ನುವಷ್ಟು ಸಾಮಾನ್ಯವಾಗಿದೆ ಈ ಚಟ. ಇದನ್ನು ನೀವು ಬಿಟ್ಟರೆ ನಾನು ನಿಮ್ಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, 10 ವರ್ಷದಾಗ ಈ ಇಬ್ಬರು ಸ್ವಾಮಿಗಳನ್ನ ಕರೆಸಿ ನೋಡ್ರಿ, ನಾವು 10 ವರ್ಷದಾಗ ಬಿಟ್ಟು ಹೆಂಗೆ ಬೆಳೆದೇವೆ ಅಂಥೇಳಿ ಆಂಜನೇಯ ಗಡ್ಗಿ ನೇತೃತ್ವದೊಳಗೆ ಸಭೆ ಮಾಡಿ ಜಗತ್ತಿಗೆ ಸಾರುವಂಥ ಒಂದು ದೊಡ್ಡ ಶಕ್ತಿಯಾಗಿ ಬೆಳಿತೀರಿ. ಪೂಜ್ಯರಾದ ಶಿವಯೋಗಿ ಸಿದ್ದರಾಮೇಶ್ವರ ಹೌದು ಅನ್ನೋಂಗೆ ಆಗ್ತೀರಿ. ಅದು ಆಗಬೇಕು. ಅಂಥ ಲಕ್ಷಣನೂ ನಾನು ಕಾಣ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದೊಳಗೆ. ಪಂಡಿತಾರಾಧ್ಯ ಸ್ವಾಮೀಜಿಯವರು ಸಹಿತ ಬಹಳಷ್ಟು ಬೋವಿ ಸಮಾಜದ ಕಾರ್ಯಕ್ರಮಗಳಿಗೆ ಹೋಗಿರ್ಲಿಕ್ಕೆ ಸಾಕು. ಯಾವ ಬೋವಿ ಸಮಾಜದ ಕಾರ್ಯಕ್ರಮದೊಳಗೆ ನಮಗೆ ಮಾಡರ್ನ್ ಲೈಬ್ರರಿ ಕೊಡ್ರಿ, ಡಿಜಿಟಲ್ ಲೈಬ್ರರಿ ಕೊಡ್ರಿ ಅಂಥೇಳಿ ಯಾರೂ ಡಿಮಾಂಡ್ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಬಹುತೇಕ ನಮ್ಮ ಕಡೆ ಹಂಗದಾರ ಅಂದ್ರೆ, ನಿಮ್ಮ ಕಡೆ ಏನರ ಭಾಳ ಅವರು ಡಿಜಿಟಲ್ ಲೈಬ್ರರಿ ಬೇಕು ಅಂತ ಕೇಳಿದ್ರೆ ಗೊತ್ತಿಲ್ಲ ನನಗೆ. ನಮ್ಮ ಕಡೆ ಮಾತ್ರ ನೀವು ಗುರಣ್ಣ ನುಡಿಯರಿ ಯಾವಾಗಾರ ಕೇಳಿ ಏನು ಡಿಜಿಟಲ್ ಲೈಬ್ರರಿ ಕೊಡು ಅಂಥೇಳಿ ನೀವು ಬೋವಿ ಸಮಾಜದವರು, ಒಡ್ರ ಸಮಾಜದವರು ಇವತ್ತು ಮಂತ್ರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೈ ಹಿಡಿದು ಕೇಳ್ತೀರಿ ನಮಗೊಂದು ಡಿಜಿಟಲ್ ಲೈಬ್ರರಿ ಕೊಡು ಅಂಥೇಳಿ. ಇದಕ್ಕಿಂತ ಸಂತೋಷದ ಬೆಳವಣಿಗೆ ಇನ್ನೊಂದಿಲ್ಲ. ಅದಕ್ಕೆ ನಾನು ಮೊದಲನೇ ಭರವಸೆ ಕೊಡ್ತೇನೆ ನಿಮಗೆ. ನೀವು ಸಮುದಾಯದವರಿಗೆ ಹೆಂಗಂದ್ರು ಭವ್ಯವಾಗಿರ್ತಕ್ಕಂಥ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪ ಕಟ್ಟಕತ್ತೀರಿ. ಅದು ಮುಗಿದ ಕೂಡ ಅದಕ್ಕೆ ಡಿಜಿಟಲ್ ಲೈಬ್ರರಿ ಮಾಡೋದಕ್ಕೆ, ಲೈಬ್ರರಿ ಮಾಡೋದಕ್ಕೆ ಎಷ್ಟರ ಖರ್ಚು ಬರಲಿ ಅದನ್ನು ಅತ್ಯುತ್ತಮವಾಗಿರ್ತಕ್ಕಂಥ ಲೈಬ್ರರಿ ಮಾಡಿಸುವಂಥ ಕೆಲಸ ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡೆ.
ಇನ್ನೂ ಭಾಳ ಮನವಿಯನ್ನು ಆಂಜನೇಯ ನಮ್ಮ ಇದ್ರಿಗಿಟ್ರು. ಮನೆ ಬಗ್ಗೆ ಇಟ್ಟರು, ವಿಶೇಷ ಅನುದಾನಗಳ ಬಗ್ಗೆ ಇಟ್ಟರು, ಹಲವಾರು ನಾವು ಮಾಡಿರ್ತಕ್ಕಂಥ ಕೆಲಸನೂ ಹೇಳಿದರು, ಮಾಡಬೇಕಾಗಿರ್ತಕ್ಕಂಥ ಪಟ್ಟಿನೂ ಕೊಟ್ಟರು. ನೀವು ಕೇಳಲಿಲ್ಲ ಅಂದರೂ ನಾ ಮಾಡಬೇಕ. ನಿಮ್ಮ ಸ್ವಾಮೀಜಿಯವರಾಗಿರ್ತಕ್ಕಂಥ ಪೂಜ್ಯರಾದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳಿಗೆ ಗೊತ್ತಿರಬೇಕು, ಯಾಕಂದ್ರೆ ಹೋಗಿ ಹೇಳಿರ್ತೀರಿ ನೀವು. ಸಾಣೇಹಳ್ಳಿ ಸ್ವಾಮಿಗಳಿಗೆ ಗೊತ್ತಿರಲಿಕ್ಕಿಲ್ಲ. ಇವ್ರ ಸಮುದಾಯ ಎಲ್ಲೆಲ್ಲೈತಿ ಗುರುಗಳ, ಆ ಎಲ್ಲ ಬೂತ್ ಅಂತ ನಾವು ಕರಿತೀವಿ. ಆ ಬೂತ್ನ್ಯಾಗ ನನಗೆ ಯಾವಾಗಲೂ ನಮ್ಮ ಅಣ್ಣಗೆ, ನನ್ನ ಪೂಜ್ಯ ತಂದೆಯವರಿಗೆ 90% ಓಟ್ ನಮ್ಮ ಯಾಪಲ್ ಪರಿವಾರ ಅದಕ್ಕೆ ಸಾಕ್ಷೀಕರಿಸ್ಬೇಕು. ಅಷ್ಟು ನಮ್ಮ ಕುಟುಂಬದ ಮೇಲೆ ಇವ್ರದ್ದು ಋಣ ಐತಿ. ಅದಕ್ಕೆ ನಿಮ್ಗೆ ಏನೇನು ಅನುಕೂಲತೆಗಳಾಗಬೇಕು, ನಾನು ತಂಗಡಿಗೆಯವರು ನಿಮ್ಮ ಸ್ವಾಮಿಗಳು ಕೂಡ ಮಾತಾಡ್ತೇನೆ. ಆ ಎಲ್ಲ ನಿಮ್ಮ ಬಯಕೆಗಳನ್ನು ಪೂರ್ತಿ ಮಾಡೋದಕ್ಕೆ ಅಂಬೇಡ್ಕರರ ಸಂವಿಧಾನದ ಮೂಲಕ ನಿಮಗೇನು ಅನುಕೂಲತೆಗಳು ಹರಿದು ಬರಬೇಕೋ ಅವುಗಳನ್ನು ನಿಮಗೆ ದೊರಕಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀನಿ ಅಂಥೇಳಿ ಮತ್ತೊಮ್ಮೆ ತಮ್ಮಲ್ಲಿ ಅಭಿನಂದಿಸಿ ಪೂಜ್ಯ ದ್ವಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ತಮ್ಮೆಲ್ಲರಿಗೂ ವಂದಿಸಿ ಮಾತನಾಡ್ತೀನಿ.